ಆ ಹಾಸನದ ಹುಡುಗಿ ಮದುವೆಗೆ ಮುಂಚೆನೇ ಹೇಳಿ ಹೋದ್ಲಲ್ಲ, ಮುಂದೆ ಆಗೋ ಅನಾಹುತ ತಪ್ಪಿತು ಅಂತ ಸ್ವಲ್ಪ ಲೈಟಾಗಿ ಕಾಮಿಡಿ ಸ್ಟೈಲಲ್ಲಿ ಹೇಳಿದ್ದಕ್ಕೆ ಏನು ನನ್ನ ಮೈ ಮೇಲೆ ಬರ್ತಾ ಇದ್ದೀರಲ್ಲ, ನೀನು ಹಾಗೆ ಮಾಡಿದ್ಯೇನೋ, ನಿನ್ನ ಮಗಳು ಹಾಗೆ ಮಾಡ್ತಾಳೆ, ನಿನ್ನ ಮಗನಿಗೆ ಹಾಗೆ ಆಗಲಿ ಅಂತ ಇನ್ನೇನು ದೂರ್ವಾಸ ಮುನಿನ ನಿನ್ನ ಶಾಪ ಕೊಡೋಕ್ಕೆ. ನೀನು ಶಾಪ ಕೊಟ್ಟರೆ ಅದು ನಿಜ ಆಗೋಕ್ಕೆ. ನಾನು ಆ ಥರ ಮಾಡಿಲ್ಲ, ನನಗೆ ಮಗಳಿಲ್ಲ. ಅರ್ಥ ಆಯ್ತಾ? ಇನ್ನು ರಿಯಲ್ ಮ್ಯಾಟ್ರಿಗೆ ಬರೋಣ. ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಖರ್ಚು ಮಾಡಿದ್ರು ನೋವು. ಎಲ್ಲ ಕೇಸ್ಗಳಲ್ಲೂ ಅಪ್ಪ ಅಮ್ಮನಿಗೆ ಗೊತ್ತಿರತ್ತೆ ಹುಡುಗಿ ಏನು ಮಾಡ್ಕೊಂಡಿದ್ದಾಳೆ, ಇಂಟರ್ ಕಾಸ್ಟ್ ಅಥವಾ ಇಂಟರ್ ರಿಲಿಜನ್ ಲವ್ ಅಫೇರ್ ಗೊತ್ತಿರತ್ತೆ. ಹೊಡೆದು ಬಡ್ದು ಫೋನ್ ಕಿತ್ಕೊಂಡು 2-3 ತಿಂಗಳು ಮನೇಲಿ ಕೂಡಾಕಿ ಎಕ್ಸಾಮ್ಗೆ ಹೋಗೋಕ್ಕೆ ಬಿಡದೆ, ಕಾಲೇಜಿಗೆ ಹೋಗೋಕ್ಕೆ ಬಿಡದೆ ಬ್ರೈನ್ ವಾಶ್ ಮಾಡಿರ್ತಾರೆ ನೆಂಟ್ರಿಸ್ಟ್ರುಗಳೆಲ್ಲ ಸೇರಿಕೊಂಡು. ಅಷ್ಟೇ ಯಾಕೆ ಆ ಹುಡುಗನ ಮನೆಯವ್ರ ಹತ್ರ ಹೋಗಿ ಜಗಳ ಆಡಿ ಅವನ ಮೇಲೆ ಫಾಲ್ಸ್ ಕೇಸ್ ಹಾಕಿ ಹುಡುಗನ ಫ್ರೆಂಡ್ಸ್ನೆಲ್ಲ ಹಿಡ್ಸಾಕಿ ಎಲ್ಲ ನಾವು ನೋಡಿದ್ದೀವಿ. ನಿಮಗೂ ಗೊತ್ತಿರತ್ತೆ, ನಿಮ್ಮೂರಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಮ ನೆಂಟ್ರಿಸ್ಟ್ರಲ್ಲೇ ಅಥವಾ ನೀವೇ ಮಾಡಿರ್ತೀರ ಈ ಥರ ಬಲವಂತವಾಗಿ ಆ ಹುಡುಗಿನ ಈ ಹುಡುಗನಿಗೆ ಕಟ್ಟಕ್ಕೆ ನೋಡ್ತಾ ಇರ್ತಾರೆ. ಅಪ್ಪ ಅಮ್ಮ ಏನೋ ಸಾಚಾಗಳಲ್ಲ, ನಾನು ನೋಡ್ಕೊಂಬಂದಿರೋದೆ, ನನಗೂ 46 ವರ್ಷನೇ, ಎಲ್ಲ ನೋಡಿರೋದು ಕೇಳಿರೋದೆ. ನಿಮ್ಮ ಅಕ್ಕಪಕ್ಕದ ಮನೆ ನೆಂಟ್ರಿಸ್ಟ್ರು. ಅಷ್ಟೇ ಯಾಕೆ ಕೆಲವೊಂದು ಕೇಸಲ್ಲಿ ಓಡೋಗಿ ಮದುವೆ ಮಾಡಿ 1 ತಿಂಗಳು ಆದಮೇಲೆ ಹಿಡಿದು ಬಡ್ದು ಹೊಡೆದು ಕರ್ಕೊಂಬಂದು ಬೇರೆ ಮದುವೆ ಮಾಡಿರೋದು ನಾನು ನೋಡಿದ್ದೀನಿ. ಅಪ್ಪ ಅಮ್ಮ ಏನು ಅಯ್ಯೋ ಪಾಪದವ್ರು ಅಲ್ಲ, ಈ ಥರದ್ದೆಲ್ಲ ಮಾಡಿರ್ತಾರೆ. ಏನೋ ಆ ಹುಡುಗಿ ಮದುವೆ ಮಂಟಪದಲ್ಲಿ ಏನೋ ಧೈರ್ಯ ಮಾಡಿ ಹೇಳ್ತು, ಮುಂದೆ ಆಗೋ ಅನಾಹುತ ತಪ್ಪಿತು. ಕಾನೂನು ಯಾವ ಥರ ಇದೆ ಗೊತ್ತಾ? ಹೆಣ್ಮಕ್ಳು ಪರವಾಗಿ ಇರೋದು. ಮದುವೆ ಆದಮೇಲೆ ಎಷ್ಟು ಜನ ಓಡೋಗಿಲ್ಲ ಆ ಥರ. ಈ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡಿಕೊಂಡು ಮದುವೆ ಆದಮೇಲೆ ಓಡೋಗಿರೋ ಎಷ್ಟು ಜನ ನಿಮಗೆ ಬೇಕು? ನಿಮಗೆ ಅವಳು ಆರಾಮಾಗಿ ಪ್ರಿಯಕರನ ಜೊತೆ ಇರ್ತಾಳೆ. 498 ಹರಾಸ್ಮೆಂಟ್ ಕೇಸ್ ಬಿರ್ತಾರೆ. ಹುಡುಗನ ಮನೆಯವರು ಎಷ್ಟು ವರ್ಷ ಕೋರ್ಟ್ ಕಲಿಬೇಕು ಗೊತ್ತಿದೆ ನಿಮಗೆ? ಕಾನೂನು ಅರಿವಿದೆಯಾ ನಿಮಗೆ? ಪೊಲೀಸ್ ಸ್ಟೇಷನ್, ಆಸ್ಪತ್ರೆ, ಕೋರ್ಟ್ ಓಡಾಡೋದು ಎಷ್ಟು ಕಷ್ಟ ಗೊತ್ತಾ? ತಪ್ಪು ಅನಾಹುತ. ಮದುವೆ ಆದಮೇಲೆ ನೀವು ಸುಮ್ಮನೆ ಮಾತಾಡ್ಬೋದು, ಕಾಮೆಂಟ್ ಹಾಕ್ಬೋದು, ಮೊದಲೇ ಹೇಳೋಕ್ಕೆ ಏನಾಗಿತ್ತು ಹಂಗೆ ಹಿಂಗೆ. ತಡ್ಕೊಳ್ರಿ ವಸಿ, ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿತ್ತು. ನಿಮಗೆ ಅರಿವಿಲ್ಲ ಕಾನೂನಿಂದು. ಎಷ್ಟು ಜನ ಈ ಥರ ಎಷ್ಟು ಸಫರ್ ಮಾಡ್ತಾಯಿದ್ದಾರೆ ನನಗೆ ಗೊತ್ತು. ನಾನು ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಹುಡುಗ ಬೇರೆ ಒಂದು ಮದುವೆನೂ ಮಾಡ್ಕೊಳಕ್ಕಾಗಿಲ್ಲ, ಅವನದೇನೂ ತಪ್ಪಿಲ್ಲ. ಆ ಹುಡುಗಿ ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾಳೆ ಲವ್ವರ್ ಜೊತೆ. ಅಷ್ಟೇ ಯಾಕೆ ಪ್ರಾಪರ್ಟಿನೂ ಕ್ಲೈಮ್ ಮಾಡಿ ಇರೋಬ್ಬರ ಗೋಲ್ಡ್ ಎಲ್ಲ ಎತ್ಕೊಂಡೋಗಿ ಎಲ್ಲ ನೋಡಿದ್ದೀವಿ, ನಿಮಗೂ ಗೊತ್ತಿದೆ. ಸೊ ನಿಲ್ಲಿಸಿ ಈ ಹೇಟ್ ಟ್ರಾಲ್ಸ್ ಆ ಹುಡುಗಿ ಮೇಲೆ ಮತ್ತು ನನ್ನ ಮೇಲೆ ಪರ್ಸ್ನಲ್ಲಾಗಿ ಬರೋದು ಬಿಡಿ. ಅರ್ಥ ಆಯ್ತಾ? ಐ ಥಿಂಕ್ ನೌ ಇಟ್ ಇಸ್ ಮೋರ್ ಕ್ಲಿಯರ್, ಆಲ್ ಕ್ಲಿಯರ್.